ದಕ್ಷಿಣಾಪತೇಶ್ವರ ಇಮ್ಮಡಿ ಪುಲಕೇಶಿಯ ವಿಜಯಯಾತ್ರೆ ಸುಮಾರು 1400 ವರ್ಷಗಳ ಹಿಂದೆ ಕರ್ನಾಟಕದ ಬಾದಾಮಿ ವಾತಾಪಿ ನಗರವು ಒಂದು ಭವ್ಯ ಸಾಮ್ರಾಜ್ಯದ ಕೇಂದ್ರವಾಗಿತ್ತು. ಆ ಸಾಮ್ರಾಜ್ಯದ ಕೀರ್ತಿ ಶಿಖರವನ್ನು ಏರಿಸಿದವನೇ ಸಿಂಹದಂತಹ ಪರಾಕ್ರಮಿ ಇಮ್ಮಡಿ ಪುಲಕೇಶಿ. ಪುಲಕೇಶಿ ಚಿಕ್ಕವನಿದ್ದಾಗಲೇ ತಂದೆ ಕೀರ್ತಿವರ್ಮ ಮರಣ ಹೊಂದಿದ್ದರಿಂದ ಆತನ ಚಿಕ್ಕಪ್ಪ ಮಂಗಳೇಶ ರಾಜ್ಯಭಾರ ಮಾಡುತ್ತಿದ್ದನು. ಆದರೆ ಪುಲಕೇಶಿ ವಯಸ್ಸಿಗೆ ಬಂದಾಗ ಮಂಗಳೇಶನು ಅಧಿಕಾರ ಬಿಟ್ಟುಕೊಡಲು ನಿರಾಕರಿಸಿದನು. ಆಗ ಯುವಕ ಪುಲಕೇಶಿ ತನ್ನ ಹಿತೈಷಿಗಳೊಂದಿಗೆ ಸೇರಿ ಹೋರಾಡಿ ಯುದ್ಧದಲ್ಲಿ ಜಯಗಳಿಸಿದನು. ಚಾಲುಕ್ಯ ಸಿಂಹಾಸನವನ್ನೇರಿದನು. ಪಟ್ಟಕ್ಕೇರಿದ ತಕ್ಷಣವೇ ಪುಲಕೇಶಿಗೆ ಸವಾಲುಗಳು ಎದುರಾದವು. ಸುತ್ತಮುತ್ತಲಿನ ರಾಜ್ಯಗಳು ದಂಗೆ ಎದ್ದಿದ್ದವು. ಆದರೆ ಪುಲಕೇಶಿ ಧೃತಿಗೆಡಲಿಲ್ಲ. ಮೊದಲು ಬನವಾಸಿಯ ಕದಂಬರನ್ನು ಸೋಲಿಸಿದನು. ತಲಕಾಡಿನ ಗಂಗರು ಆತನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡರು. ಉತ್ತರ ಕೊಂಕಣದ ಮೌರ್ಯರನ್ನು ಹತ್ತಿಕ್ಕಿ ಪಶ್ಚಿಮ ಸಮುದ್ರದ ಮೇಲೆ ಹಿಡಿತ ಸಾಧಿಸಿದನು. ಇಮ್ಮಡಿ ಪುಲಕೇಶಿಯ ಜೀವನದ ಅತಿದೊಡ್ಡ ಸಾಧನೆ ಎಂದರೆ ಉತ್ತರ ಭಾರತದ ಚಕ್ರವರ್ತಿ ಹರ್ಷವರ್ಧನನ ಹರ್ಷವರ್ಧನನು ಇಡೀ ಉತ್ತರ ಭಾರತವನ್ನು ಗೆದ್ದು ದಕ್ಷಿಣದತ್ತ ಕಣ್ಣು ಹಾಕಿದ್ದನು. ನರ್ಮದಾ ನದಿಯ ತೀರದಲ್ಲಿ 2 ಮಹಾನ್ ಸೇನೆಗಳು ಮುಖಾಮುಖಿಯಾದವು. ಪುಲಕೇಶಿಯ ರಣತಂತ್ರ ಮತ್ತು ಸೈನ್ಯದ ಬಲದ ಮುಂದೆ ಹರ್ಷವರ್ಧನನ ಸೈನ್ಯ ಸೋಲೊಪ್ಪಿತು. ಈ ವಿಜಯದ ನಂತರ ಪುಲಕೇಶಿಗೆ ಪರಮೇಶ್ವರ ಮತ್ತು ದಕ್ಷಿಣಾಪತೇಶ್ವರ ಎಂಬ ಬಿರುದುಗಳು ಬಂದವು. ಹರ್ಷವರ್ಧನನು ಪುಲಕೇಶಿಯನ್ನು ತನ್ನ ಸಮಾನ ಗೌರವದ ಮಿತ್ರನೆಂದು ಒಪ್ಪಿಕೊಂಡನು. ಪುಲಕೇಶಿಯ ಆಡಳಿತದ ಕಾಲದಲ್ಲಿ ಚೀನಾದ ಪ್ರಸಿದ್ಧ ಪ್ರವಾಸಿ ಹ್ಯುಯೆನ್ತ್ಸಾಂಗ್ ಬಾದಾಮಿಗೆ ಭೇಟಿ ನೀಡಿದ್ದನು. ಆತ ತನ್ನ ಬರಹಗಳಲ್ಲಿ ಪುಲಕೇಶಿಯ ಶೌರ್ಯ, ಕನ್ನಡಿಗರ ಪ್ರಾಮಾಣಿಕತೆ ಮತ್ತು ಸಾಮ್ರಾಜ್ಯದ ಸಮೃದ್ಧಿಯನ್ನು ಕೊಂಡಾಡಿದ್ದಾನೆ. ಈ ರಾಜನ ಆಜ್ಞೆಗೆ ಜನ ಮರುಮಾತನಾಡದೆ ಓಗೊಡುತ್ತಾರೆ ಎಂದು ಆತ ಬರೆದಿದ್ದಾನೆ. ಪುಲಕೇಶಿ ಕೇವಲ ಯುದ್ಧಪ್ರಿಯನಾಗಿರಲಿಲ್ಲ. ಆತನ ಕಾಲದಲ್ಲಿ ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲುಗಳಲ್ಲಿ ಅದ್ಭುತವಾದ ದೇವಾಲಯಗಳು ನಿರ್ಮಾಣವಾದವು. ಅಜಂತಾದ ಗುಹೆಯಲ್ಲಿ ಪುಲಕೇಶಿಯು ಪರ್ಷಿಯಾದ ರಾಯಭಾರಿಯನ್ನು ಸ್ವಾಗತಿಸುತ್ತಿರುವ ಚಿತ್ರ ಇಂದಿಗೂ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ಇಮ್ಮಡಿ ಪುಲಕೇಶಿಯು ಕನ್ನಡಿಗರ ಹೆಮ್ಮೆ. ಕನ್ಯಾಕುಮಾರಿಯಿಂದ ನರ್ಮದಾ ನದಿಯವರೆಗೆ ಚಾಲುಕ್ಯರ ಧ್ವಜವನ್ನು ಹಾರಿಸಿದ ಈ ಧೀರ ದೊರೆ ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಉಳಿದಿದ್ದಾನೆ.